ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವಾಗ ಬೇಸಿಗೆ ಕಾಲ ಶುರುವಾಗಿದೆ. ಬೇಸಿಗೆ ಕಾಲಕ್ಕೆ ನಮಗೆ ಹೊರಗಡೆಯಿಂದ ಬಂದಿದ ತಕ್ಷಣ ಮತ್ತು ಕೆಲಸದಿಂದ ಬಂದಿದ ತಕ್ಷಣ ನಮಗೆ ಕೂಲಾಗಿ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇರುತ್ತೆ. ನಮಗೆ ಜ್ಯೂಸ್ ಕುಡಿಬೇಕು ಅನಿಸಿದಾಗ ಇಮಿಡಿಯೇಟ್ಲಿ ನಾವು ಒಂದು 5 ನಿಮಿಷದಲ್ಲಿ ಈ 1 ಸ್ಪೂನ್ ಪೌಡರ್ನ ಬಳಸ್ಕೊಂಡು ಹೇಗೆ ನಾವು ಜ್ಯೂಸ್ ಮಾಡ್ಕೋಬೋದು ಅನ್ನೋದನ್ನ ಬನ್ನಿ ಸ್ನೇಹಿತರೆ, ಇವಾಗ ನಾವು ಈ ಪೌಡರ್ ಮೇಕಿಂಗ್ನ ನೋಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು 12 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆ 12 ನಿಂಬೆಹಣ್ಣನ್ನ ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಂಬಿಟ್ಟು ನಾನು ಒಂದು ಡ್ರೈ ಬಟ್ಟೆಲಿ ಎಲ್ಲನೂ ಈ ರೀತಿಯಾಗಿ ಒರೆಸ್ಬಿಟ್ಟು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಮಾಡ್ಕೊಂಡಿರೋ ನಿಂಬೆಹಣ್ಣು ಸ್ವಲ್ಪನೂ ತೇವ ಇರಬಾರ್ದು, ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ನಾವು ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲೊಂದು ಡ್ರೈ ತಟ್ಟೆ ತೊಗೊಂಡಿದ್ದೀನಿ. ಆ ತಟ್ಟೆ ತೇವಾಂಶ ಇರಬಾರ್ದು, ಆ ರೀತಿ ಇರೋಂಥ ಒಂದು ತಟ್ಟೆ ತೊಗೊಂಬಿಟ್ಟು ಆ ತಟ್ಟೆಗೆ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದ್ರ ರಸನೆಲ್ಲ, ನಿಂಬೆ ಹಣ್ಣಿನ ರಸನೆಲ್ಲ ತೊಗೊಂಬಿಡೋಣ. ನಾನಿಲ್ಲಿ ಎಲ್ಲ ರಸನೂ ತೊಗೊಂಡಿದ್ದೀನಿ. ಒಟ್ಟು ಇಲ್ಲಿ ನಾನು 12 ನಿಂಬೆಹಣ್ಣು ತೊಗೊಂಡಿರೋದ್ರಿಂದ ನನಗೆ ಕಾಫಿ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸಷ್ಟು ಒಟ್ಟು ಜ್ಯೂಸ್ ಬಂದಿದೆ. ಆ ಜ್ಯೂಸಿಗೆ ನಾನಿಲ್ಲಿ ಅರ್ಧ kg ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ನಾನು ಒಂದು ಸ್ಪೂನಲ್ಲಿ ಎಲ್ಲನೂ ಮಿಕ್ಸ್ ಮಾಡಿನೇ ಸ್ವಲ್ಪ ಕರಗೋ ರೀತಿನೂ ಮಿಕ್ಸ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವಿದನ್ನು ಮನೆ ಒಳಗಡೆ ನೆರಳಲ್ಲಿ ಒಣಗಿಸ್ಕೊಬೇಕು, ಡ್ರೈ ಮಾಡ್ಕೊಬೇಕು. ಬೆಳಗ್ಗೆ ಟೈಮ್ ಸ್ವಲ್ಪ ಕಿಟಕಿಗಳಲ್ಲಿ ಆ ಥರ ಎಲ್ಲ ಒಣಗಿಸ್ಕೋಬೇಕು. 3ನೇ ದಿನಕ್ಕೆ ಈ ರೀತಿಯಾಗಿ ಡ್ರೈ ಆಗಿದೆ ಸ್ನೇಹಿತರೆ. 2 ದಿನದಲ್ಲೇ ಇದು ಪೂರ್ತಿ ಡ್ರೈ ಆಗುತ್ತೆ. ಇವಾಗ ನೋಡಿ ಸ್ನೇಹಿತರೆ, ಇದನ್ನು ನಾನು 5 ದಿನ ಮನೆ ಒಳಗಡೆ ಗಾಳಿಲಿ ಒಣಗಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ಪುಡಿಯಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ನಾನೇನು ಡ್ರೈ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಮತ್ತು ಏಲಕ್ಕಿ ಕಾಯಿನ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಇಷ್ಟು ಕ್ವಾಂಟಿಟಿಗೆ ಒಟ್ಟು 10 ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಸತಿ ರುಬ್ತಾ ಇರೋದ್ರಿಂದ ನಾನು 5 ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನುಣ್ಣಗೆ ಪೌಡರ್ ಮಾಡ್ಕೊಬೇಕು. ಈ ರೀತಿ ಪೌಡರ್ ಮಾಡ್ಕೊಂಡಿದ್ದನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಕಂಟೈನರ್ ಜಾರಲ್ಲಿ ಈ ರೀತಿಯಾಗಿ ಹಾಕಿಟ್ಕೊಬೇಕು ಸ್ನೇಹಿತರೆ. ನೋಡಿ, ನಾನು 1 ಸ್ಪೂನ್ ಪೌಡರ್ನ ತೊಗೊಂಡು 2 ಐಸ್ ಕ್ಯೂಬು ಮತ್ತು ವಾಟರ್ನ ಹಾಕ್ಬಿಟ್ಟು 5 ನಿಮಿಷಕ್ಕೆ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಬ್ಬೊಬ್ಬರಿಗೆ ಸಕ್ಕರೆ ಬೇಕು ಅಂತ ಅನಿಸುತ್ತೆ. ಈ ಸಕ್ಕರೆ ಅವ್ರಿಗೆ ಇನ್ನೂ ಜಾಸ್ತಿ ಬೇಕು ಅನಿಸುತ್ತೆ. ಆವಾಗ ನಾವು ಒಂದು 1/4 kg ಸಕ್ಕರೆನೂ ಸಹ ಪೌಡರ್ ಮಾಡಿಬಿಟ್ಟು ಇನ್ನೊಂದು ಕಂಟೈನರ್ ಜಾರಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಯಾರಾದರೂ ಇಮಿಡಿಯೇಟ್ಲಿ ಮನೆಗೆ ಗೆಸ್ಟ್ ಬಂದಿದ್ದ ತಕ್ಷಣ ಮತ್ತು ನಾವೇ ಏನಾದರೂ ಕುಡಿಬೇಕು ಅಂದಿದ್ದ ತಕ್ಷಣ ಎರಡೂ ಒಂದೊಂದು ಸ್ಪೂನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮತ್ತು ಇದೊಂದು ಸ್ಪೂನ್ ಪೌಡರ್ನ ಹಾಕ್ಕೊಂಡು ಸ್ನೇಹಿತರೆ ನಾವು 5 ನಿಮಿಷಕ್ಕೆ ಜ್ಯೂಸ್ನ ಮಾಡ್ಕೊಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಹೇಗೆ ಅನಿಸುತ್ತೋ ಈ ರೆಸಿಪಿ ಅಂತೇಳಿ ಕಮೆಂಟ್ಸಲ್ಲಿ ಹಾಕಿ ಸ್ನೇಹಿತರೆ. ಬನ್ನಿ ಇವಾಗ ಟೇಸ್ಟ್ ಮಾಡೋಣ. ಜ್ಯೂಸ್ ಹೇಗಾಗಿದೆ ಅಂತ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. 5 ನಿಮಿಷಕ್ಕೆ ನಾವು ಹೊರಗಡೆಯಿಂದ ಬಂದಿದ್ದ ಕೂಡಲೇ 5 ನಿಮಿಷಕ್ಕೆ ಹೇಗೆ ನಾವು ಜ್ಯೂಸ್ ಮಾಡ್ಕೋಬೋದು ಅನ್ನೋದನ್ನ ರೆಸಿಪಿ ಮಾಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ, ಮತ್ತು ನಾನು ಹೇಗೆ ಮಾಡಿದ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.